जल्दी फोकस करो। ಎಲ್ಲ ಸಿನಿಮಾಗಳಲ್ಲೂ ಒಬ್ಬನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಅಪಮಾನ ಮಾಡಿದರು ಅಂತ ಹೇಳಿ ನಿನ್ನೆ ಚಿನ್ಮಯ ಕೃಷ್ಣದಾಸ್ ಇಸ್ಕಾನ್ನ ಸಂತ ಅಲ್ಲಿ ಅವ್ರನ್ನ ಪೊಲೀಸರು ಬಂಧಿಸಿದ್ರು, ದೇಶದ್ರೋಹದ ಕೇಸ್ ಹಾಕಿದ್ರು. ಏನ್ ಕಾರಣ? ಬಾಂಗ್ಲಾದೇಶದ ಧ್ವಜಕ್ಕಿಂತ ಮೇಲಕ್ಕೆ ಕೇಸರಿ ಧ್ವಜ ಇತ್ತು ಅಂತ. ಈ ಹೊತ್ತಲ್ಲಿ ಬಾಂಗ್ಲಾ ಹಿಂದೂಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪಾಪ ಅವ್ರು ಇರೋ 4 ಜನ 28%, 26% ಇದ್ದಂತ ಹಿಂದೂಗಳು ಈಗ ಅಲ್ಲಿ 8% ಬಂದಿದ್ದಾರೆ. ಪಾಕಿಸ್ತಾನದಲ್ಲಿದ್ದ ಪರ್ಸೆಂಟೇಜು ನಶಿಸಿ ಹೋಗಿದೆ. ಕೆನಡಾದಲ್ಲಿ ಸಿಕ್ಕರು ಹೋಗಿ ಸೇರಿಕೊಂಡು ಹಿಂದೂಗಳು ಇರಬಾರ್ದು ಅನ್ನೋ ತರ ಆಟ ಆಡ್ತಾರೆ. ಭಾರತದಲ್ಲಿ ಮಾತ್ರ ಹಿಂದೂಗಳ ಸಂಖ್ಯೆ ಬಿಟ್ಟು ಮಿಕ್ಕಿದೆಲ್ಲ ಜಾಸ್ತಿ ಆಗತ್ತೆ. ಆದ್ರೆ ಮಾತಾಡೋದು ಮಾತ್ರ ದುಷ್ಟ ರಾಜಕಾರಣಿಗಳು, ಮತಕ್ಕೋಸ್ಕರ ಹಪಾಹಪಿಸುವ ಕಂತ್ರಿಗಳು ಮಾತಾಡೋದು ಮಾತ್ರ ಏನು ಅದ್ಭುತ ನಮ್ದಿದು ಅನ್ನೋದನ್ನ ಮಾತಾಡ್ತಾರೆ. ಬರ್ರಿ ಭಾಷಣಕಾರರು ಮತಕ್ಕೋಸ್ಕರ. ಮತ್ತೆ ಹಿಂದೂಗಳನ್ನ ಜಾತಿಗಳಲ್ಲಿ ಒಡೆದು ಮಾತಾಡ್ಬಿಡೋದು. ಎಲ್ಲಿದೆ ಹಿಂದುತ್ವ? ಎಲ್ಲಿದೆ ಜಾತಿ ಮಾತಾಡ್ಕೊಳ್ಳೋದು. ಇಸ್ಕಾನ್ ಸಂಸ್ಥೆಯನ್ನ ಬಾಂಗ್ಲಾದೇಶ ನಿಷೇಧಿಸತ್ತಂತೆ. ಕಾರಣ ಬಹಳ ಮಜಾ ಇದೆ. ಅದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಂತೆ. ಅಯ್ಯೋ, ಕಚಡಗಳನ್ನು ತಗೊಂಬಂದು ಆ ದೇಶದಲ್ಲಿ ಮೂಲಭೂತವಾದ ಇದೆ, ಅಲ್ಲಿ ಕೊಲೆ ಸುಲಿಗೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಅಪ್ಪನಂತ ಮೂಲಭೂತವಾದಿ ಸಂಘಟನೆಗಳು ನಮ್ಮ ಭಾರತದಲ್ಲಿದೆ. ನಾಲಿಗೆ ಇರುವ ಒಬ್ಬ ರಾಜಕಾರಣಿ ಮಾತಾಡಲ್ಲ. ಇಲ್ಲಿ ಯಾವುದಾದ್ರೂ ಮೂಲಭೂತವಾದಿ ಸಂಘಟನೆ ಬಗ್ಗೆ ನಮ್ಮ ದೇಶದಲ್ಲಿ ನಾನು ಮಾತಾಡ್ಬಿಟ್ರೆ ಇಲ್ಲ ಅದೆಲ್ಲ ಮಾತಾಡಬಾರದು. ಡಿಕ್ಲೇರ್ಡ್ ಅನ್ನ ಜಾತ್ಯತೀತ ಅಂತ ಕರೆಯೋ ಘನತೆವೆತ್ತ ಕಚಡ ಲೀಡರ್ಗಳಿದ್ದಾರೆ ಈ ದೇಶದಲ್ಲಿ. ಈಗ ಅದನ್ನ ಇಸ್ಕಾನ್ ಅನ್ನ ಮೂಲಭೂತವಾದಿ ಸಂಘಟನೆ ಅಂತ ಕರೀತಾರಂತೆ. ಯಾವ ಲೆಕ್ಕ ಹಾಕಳಿ. ಇದನ್ನು ನಿಷೇಧಿಸಿ ಅಂತ ಢಾಕಾ ಕೋರ್ಟ್ ಅಲ್ಲಿ ಒಬ್ಬ ಯಾವನೋ ಅರ್ಜಿ, ಎಲ್ಲ ಸ್ಪಾನ್ಸರ್ಡ್. ನೀನ್ ಹಾಕು ನಾ ಮಾಡ್ತೀನಿ, ನೀನ್ ಹಾಕು ನಾನು ತಗೋತೀನಿ ಅಂತ. ಬಾಂಗ್ಲಾದೇಶಕ್ಕೆ ಪಾಠವನ್ನ ಕಲಿಸಲೇಬೇಕು. ಭಾರತ ಸುಮ್ಮನೆ ಕೂತ್ಕೋಬಾರ್ದು. ಸುಮ್ಮನೆ ಕೂತ್ಕೊಂಡ್ರೆ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಎಲ್ಲರೂ. ಬಾಂಗ್ಲಾದೇಶದಲ್ಲಿ ಮೂಲ ಹುಟ್ಟಿ ಬೆಳೆದು ಅಲ್ಲೇ ಇರುವ ಹಿಂದೂಗಳಿಗೆ ನೀವು ಈ ದೇಶದವರಲ್ಲ ಅಂತ ಪ್ರಕಟಣೆಯನ್ನು ಹೊರಡಿಸುವಂತಹ ಮೂಲಭೂತವಾದಿಗಳು. ಆದ್ರೆ ಆ ದೇಶದಿಂದ 100,000 ಸಂಖ್ಯೆಯಲ್ಲಿ ಈ ದೇಶಕ್ಕೆ ವಲಸೆಗೆ ಬಂದು ಅಕ್ರಮವಾಗಿ ಆಸ್ತಿ ಪತ್ರಗಳು ಅಥವಾ ಮದುವೆ ಅಥವಾ ಇನ್ಯಾವುದೋ ಆಧಾರು ಮತ್ತೊಂದನ್ನ ಮಾಡಿಕೊಂಡು ಕೂತಿರೋರ್ನ ಹೆಕ್ಕಿ ತೆಗೆದು ಮುಖಾಮುಖಿ ನೋಡದ ಬಿಸಾಕಬೇಕು ಬಾಂಗ್ಲಾದೇಶಕ್ಕೆ ಅಂತ ಹೇಳಿದ್ರೆ ಇಲ್ಲ ರಕ್ಷಣೆ ಮಾಡಬೇಕು ಅವ್ರನ್ನ ಅಂತ ಹೇಳೋ ಗನಂದಾರಿ ನಾಯಕ ಇದ್ದಾನೆ ಈ ದೇಶದಲ್ಲಿ ಒಬ್ಬ. ಅವ್ರಿಗೆ 450 ರೂಪಾಯಿ ಸಿಲಿಂಡರ್ ಕೊಡ್ತೀನಿ ಅಂತ ಅವನು. ಏನ್ ಭಾರತ ಬೆನ್ನುಮೂಳೆ ಇಲ್ಲದೆ ಇರೋ ನರಗಳ ದೌರ್ಬಲ್ಯದ ದೇಶನ ಏನಿದು? ಇಂಡಿಯಾ ಶುಡ್ ನಾಟ್ ಕೀಪ್ ಕ್ವಾಯಟ್. ಆ ದೇಶದಿಂದ ಬಂದಿರುವಂತಹ 100,000 ಅಕ್ರಮಗಳ ವಲಸಿಗರನ್ನ ಹೆಕ್ಕಿ ತೆಗೆದು ಮುಖಾಮುಖಿ ನೋಡದೆ ಬಿಸಾಕ್ಬೇಕು ಆ ಕಡೆಗೆ ತಗೊಂಡೋಗಿ. ಚಿನ್ಮಯ ಕೃಷ್ಣದಾಸ್ ಬಿಡುಗಡೆಗೆ ಆಗ್ರಹಿಸಿ ಕೋಲ್ಕತ್ತಾದಲ್ಲಿ ಇಸ್ಕಾನ್ ಸಂಸ್ಥೆ ಪ್ರತಿಭಟನೆ ನಡೆಸಿದೆ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿದೆ. ಯಾವ ವಿಶ್ವಸಂಸ್ಥೆ? ವಿಶ್ವಸಂಸ್ಥೆ ಇರೋದು ಇಬ್ಬರಿಗೆ, ಒಂದು ಶಕ್ತಿಯುತ ರಾಷ್ಟ್ರಗಳಿಗೆ, ಇನ್ನೊಂದು ನಿರ್ದಿಷ್ಟ ಧರ್ಮಗಳಿಗೆ. ಹಿಂದೂಗಳಿಗೆ ಅಲ್ಲ ವಿಶ್ವಸಂಸ್ಥೆ ಇರೋದು. ಅದೊಂದು ಬೋಗಸ್ ಇನ್ಸ್ಟಿಟ್ಯೂಷನ್. ಅದು ನಾಮಕಾವಸ್ಥೆ. ತನಗೆ ಯಾರು ಬಡಿತಾರೆ ಅವ್ರ ಮೇಲೆ ಮಾತಾಡ್ಕೊಂಡು ಹೋಗ್ತಾರೆ. ಏನ್ ಕಡದ ಕೊಮಟೆ ಹಾಕ್ತಿದಾರಂತೆ, ಕಣ್ಣು ಕಾಣ್ತಿಲ್ವಾ ಇವ್ರಿಗೆ? ಸೋ ಕಾಲ್ಡ್ ವಿಶ್ವಸಂಸ್ಥೆಗೆ ನನ್ನ ಪ್ರಕಾರ ಇಂಡಿಯಾ ಶುಡ್ ಟೆಲ್ ಬಾಂಗ್ಲಾದೇಶ್, ಯು ವಿಲ್ ಫೇಸ್ ದ ರಿಪರ್ಕಷನ್ಸ್ ಆಫ್ ದಿಸ್, ಬಿ ಕೇರ್ಫುಲ್ ಅಂತ. ಬರೀ ನಾವು ವಿ ಆರ್ ಕನ್ಸರ್ನ್ಡ್ ಅಂದ್ರೆ ಯಾವನ್ ಕೇಳ್ತಾನೆ ಈ ಪನ್ಸರ್ನ್ಡ್ ಟಾಕನ್ನ ಇವತ್ತಿನ ದಿನ ಬಡ್ದಾಕ್ತೀವಿ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ತಾರೆ. ಯಾವ್ಯಾವ್ದೋ ದೇಶದಿಂದ ಬಂದು ಇಲ್ಲಿ ಜಾಗ ಕಂಡು ಹಿಡ್ಕೊಂಡು ಇಲ್ಲಿ ಕನ್ವರ್ಷನ್ಗಳನ್ನು ಮಾಡಿಕೊಂಡು ಅದನ್ನ ಸೆಕ್ಯುಲರ್ ಅಂತ ಕರ್ಕೊಂಡು ಇಲ್ಲಿರೋರ್ನೇ ಬೆದರಿಸ್ಕೊಂಡು ಅದನ್ನು ಸೆಕ್ಯುಲರ್ ಅಂತ ಕರ್ಕೊಂಡು ಓಡಾಡೋರು ಮೂಲಭೂತವಾದಿ ಇಸ್ಕಾನ್. ಭಾರತ ದೇಶದಲ್ಲಿ ಹೆಕ್ಕಿ ತೆಗೆದ್ರೆ ಎಷ್ಟು ಆರ್ಗನೈಸೇಷನ್ ಬೇಕು ಮೂಲಭೂತವಾದಿಗಳಿಗೆ? ಮಾತಾಡಿ. ಮೂಲಭೂತವಾದಿ ಅಲ್ಲ, ಅವೆಲ್ಲ ದೇಶಪ್ರೇಮಿ ರಾಷ್ಟ್ರ. ಪಾಕಿಸ್ತಾನದ ಪರ ಘೋಷಣೆ ಕೂಗೋವನೇ ದೇಶಪ್ರೇಮಿ. ನಮ್ಮ ಭಾರತದಲ್ಲಿ ನಮಗೆ ನಮ್ಮ ದೇಶವನ್ನ ರಕ್ಷಿಸಿಕೊಳ್ಳಬೇಕಾದಂತಹ ಸಮಯನೇ ಇದು. ಅದ್ರಲ್ಲಿ ಅನುಮಾನ ಇಲ್ಲ, ಯಾವ ಅನುಮಾನನೂ ಇರಬೇಕಾಗಿಲ್ಲ ಅದರಲ್ಲಿ. ಇದಕ್ಕೆ ಅಡ್ಡ ಯಾರು ಬಂದರೂ ಅದನ್ನು ಸಹಿಸ್ಕೂಡ್ದು. ಹಿಂದೂ ಎಂಬುದು ಬರೀ ಪದವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದರ ಒಳಗೆ ಎಲ್ಲ ಜಾತಿಗಳು ಸೇರುವಂತೆ ಇರಬೇಕು, ಇನ್ಕ್ಲೂಡಿಂಗ್ ದೇವಸ್ಥಾನಕ್ಕೆ ದಲಿತರನ್ನ ಬಿಟ್ಕೊಳ್ಳಲ್ಲ ಅನ್ನೋ ಮಹಾ ಮೂರ್ಖರನ್ನು ಸೇರಿಸಿ ಹೇಳ್ತಿರೋದು ನಾನು. ಯಾಕೆ ಕಣ್ಣಲ್ಲಿ ನೀರು? ಕಣ್ಣೀರಲ್ಲಪ್ಪ, ಆನಂದ ಬಾಷ್ಪ. ನಾವು ಹೇಳ್ಕೊಳಕ್ ಸಂಖ್ಯೆ ಇದೆ ಅಷ್ಟೇ, ಅದು ಬಲಿಷ್ಠರಲ್ಲ. ಯಾಕಂದ್ರೆ ಬೇರೆ ದೇಶಗಳಲ್ಲಿ ಅಳಕ್ಕೆ ಯಾರೂ ಇಲ್ಲ ನಿಮಗೆ. ಈಗ ಹೇಳಿದೆಯಲ್ಲ, ಇದನ್ನ ಮೆಚ್ಕೊಂಡೆ. ಬೇರೆ ದೇಶದಲ್ಲಿ ಏನಾದ್ರು ಆದಾಗ ಇಲ್ಲಿ ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಓಡಾಡ್ತಾರೆ, ಪುಂಕವಾಗಿ ಮಾತಾಡ್ತಾರೆ ಎಲ್ಲರೂ. ಬೇಕಾರೆ ಈಗ ಮಾತಾಡ್ಲಿ, ಎಕ್ಸೆಪ್ಟ್ ಸುವೇಂದು ಅಧಿಕಾರಿ, ಅಲ್ಲಿ ಬಿಜೆಪಿ ಅಧ್ಯಕ್ಷ ಪಶ್ಚಿಮ ಬಂಗಾಳದಲ್ಲಿ ಮಾತಾಡಿದ್ದಂತ. ಎಲ್ಲೋದ್ರಪ್ಪ ಮಮತಾ ಬ್ಯಾನರ್ಜಿ? ಬಾರ್ಡರ್ ಕೂತಿದೆಯಲ್ಲ ಮೇಡಮ್, ಎಲ್ಲಿ
ಒಂದು ವರ್ಡ್ ಇಲ್ಲ. ಎಲ್ಲೋದ್ರಪ್ಪ ಎಲ್ಲ ಸೆಕ್ಯುಲರ್ ಭಾಷಣಕಾರರು ಬಿಗಿ ಓಟು ಉಸಿರೇ ಇಲ್ಲ. ಬೇರೆ ಏನಾರು ಆಗ್ಬಿಡ್ಬೇಕಾಗಿತ್ತು. ಲಬ 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 ಬಡ್ಕೊಂಡ್ಬಿಡ್ತಿರೋರು ಮೇಡಮ್. ಆ ದೇಶ ರಚನೆ ಆದಾಗ ನಮ್ದೊಂದು ಪಾತ್ರ ಇತ್ತು. ನಾವ್ ಇಲ್ದಿದ್ರೆ ಮಣ್ಣು ತಿಂತಿದ್ರು, ಲುಂಗಿ ಕಟ್ಕೊಂಡು ಕೋಲ್ ಹಿಡ್ಕೊಂಡು ಬಡದಾಡಕ್ ಹೊರಟಿದ್ರು. ಪಾಕಿಸ್ತಾನದವರು ಸುಮ್ನೆ ಹಂಗೆ ನರಮೇಧ ಮಾಡ್ಕೊಂಡು ಹೊರಟೋಗಿದ್ರು. ಆ ಕನಿಷ್ಠ ಸೌಜನ್ಯ ಆ ದಿನ ಬಾಂಗ್ಲಾದೇಶಿಯರನ್ನ ಕಾಪಾಡಿದಂತಹ ನಿರ್ಧಾರಕ್ಕೆ ಬಂದ ಆ ಮಹಿಳೆಗಿದ್ದ ಧೈರ್ಯ ಮತ್ತು ಕೆಚ್ಚಿಗೆ ಅದರ ಹೆಸರು ಹೇಳ್ಕೊಂಡು ಬರ್ತಿರೋ ಪಕ್ಷನಾದ್ರೂ ತೋರಿಸ್ಬೇಕು ಈ ದೇಶದಲ್ಲಿ. ಅದನ್ನ ಭಾರತಕ್ಕೆ ಬಾಂಗ್ಲಾದೇಶದಿಂದ ಬಂದ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬಿಹಾರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಜಿಲ್ಲೆಗಳಿರಬಹುದು. ಹೆಕ್ಕಿ ತೆಗೆದು ಮೂತಿಯ ಕಾಚಿ ಹಾಕ್ಬೇಕು. ಅಕಾಮೂತಿ ನೋಡಬಾರ್ದು. ಹುಡುಕಿ ಕಳಿಸ್ಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ. ಕಿರಿ 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 ಕಿರಿ